ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ಅಮ್ಮನ ದೇವಸ್ಥಾನ ಎಲ್ಲಿ ಅಂತ ಕೇಳ್ತಾ ಇದ್ರಿ. ಬನ್ನಿ ಇವಾಗ ವಾರಾಹಿ ಅಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಜೊತೆಯಲ್ಲಿ ನಾಳೆ ಪೌರ್ಣಮಿ ಇದೆ, ಒಂದು ಮಂತ್ರ ಸಹನೂ ಹೇಳ್ತೀನಿ. ಈ ದೇವಸ್ಥಾನ ಎಲ್ಲಿ ಬರುತ್ತೆ ಕಂಪ್ಲೀಟ್ ಆಗಿರುವಂಥ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ತುಂಬ ಉಪಯುಕ್ತವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಏನು ಎತ್ತ ಅನ್ನೋದನ್ನು ಬನ್ನಿ ನೋಡೋಣ. ಈ ಒಂದು ದೇವಸ್ಥಾನದ ಒಳಗಡೆಗೆ ತುಂಬ ದೇವರುಗಳು ಒಳಗಡೆಗೆ ಇರುವಂಥದ್ದು. ವಾರಾಹಿ ದೇವರೇ ಇಲ್ಲಿ ಪ್ರತ್ಯಕ್ಷವಾಗಿ ಇಲ್ಲ. ಇಲ್ಲಿ ಪ್ರತ್ಯಂಗಿರ ದೇವಿ ಇದೆ, ಓಂ ಶಕ್ತಿ ಅಮ್ಮನವರು ಇದ್ದಾರೆ, ಮತ್ತು ಕಾಲಭೈರೇಶ್ವರ ದೇವಸ್ಥಾನ ಕೂಡ ಇಲ್ಲೇ ಇದೆ. ಒಂದೇ ದೇವಸ್ಥಾನದಲ್ಲಿ ಸಪ್ರೇಟಾಗಿ ಗರ್ಭಗುಡಿ ಥರ ಕಟ್ಟಿ ಇಲ್ಲಿ ಮಾಡಿರೋವಂಥದ್ದು. ನೀವೇನು ಆಚೆ ಕಡೆಗೆ ನೋಡ್ತಾ ಇದ್ದೀರಲ್ವಾ, ಈ ಒಂದು ಅಮ್ಮನವರ ವಿಗ್ರಹ ಪ್ರತ್ಯಂಗಿರ ದೇವಿಯ ವಿಗ್ರಹ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಪ್ರತಿ ಅಮಾವಾಸ್ಯೆಗೂ ಕೂಡ ಇಲ್ಲಿ ಮೆಣಸಿನಕಾಯಿ ಹೋಮ ಅನ್ನುವಂಥದ್ದು ನಡೆಯುತ್ತೆ. ವಿಪರೀತವಾಗಿರುವಂಥ ಜನ ಅನ್ನುವಂಥದ್ದು ಸೇರ್ತಾರೆ. ಈ ಒಂದು ಮೆಣಸಿನಕಾಯಿಯ ಒಂದು ಹೋಮವನ್ನು ಯಾರೆಲ್ಲ ಮಾಡಿಸ್ಕೊಳ್ಬೇಕು ಅನ್ನೋದನ್ನು ಸಹ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇರುವಂಥದ್ದು. ಪ್ರತಿ ತಿಂಗಳು ಪ್ರತಿ ಅಮಾವಾಸ್ಯೆ ಕೂಡ ಇಲ್ಲಿ ಮೆಣಸಿನಕಾಯಿ ಹೋಮ ಅನ್ನೋಂಥದ್ದು ನಡೆಯುತ್ತೆ ಪ್ರತ್ಯಂಗಿರ ದೇವಿದು. ಯಾರ ಮನೆಯಲ್ಲೆಲ್ಲ ಒಂದು ಮಾಟ ಮಂತ್ರದ ಭಯ ಇದೆ, ನಮ್ಮದು ಏನೇ ಒಂದು ದುಡಿಮೆ ಮಾಡಿದ್ರೂ ಕೈಗೆ ಹತ್ತುತ್ತಾ ಇಲ್ಲ ಅಂದರೆ ಇಲ್ಲಿ 3 ಅಮಾವಾಸ್ಯೆಗಳು ಹೋಗಿ ಮೆಣಸಿನಕಾಯನ್ನು ಸುಡಬೇಕಂತೆ. ಮತ್ತು ಅಲ್ಲಿ ಅರ್ಚಕರಿದ್ದಾರೆ, ಯಾವ ರೀತಿಯಾಗಿ ಸುಡಬೇಕು ಏನು ಅನ್ನೋದನ್ನು ಕಂಪ್ಲೀಟಾಗಿ ನಮಗೆ ಕ್ರಮಬದ್ಧವಾಗಿ ಹೇಳ್ತಾರೆ ಅವರು. ನೀವು ಏನು ನಿಮಗೆ ಪ್ರಾಬ್ಲಮ್ ಇದ್ದರೆ ಏನು ಇವಾಗ ಅಕಸ್ಮಾತಾಗಿ ನಿಮಗೇನ ಮಾಟ ಮಂತ್ರದ್ದು ಇವಾಗ ಒಂಥರ ಇವಾಗ ಗಾಳಿ ಸೋಕಿರೋದಂತಾರೆ ನಮ್ಮ ಕಡೆಗೆ ನೋಡಿ, ಇಲ್ಲಿ ಈ ರೀತಿಯಾಗಿ ಸಿಗುತ್ತೆ ನಿಮಗೆ. ಅವ್ರಿಗೇನು ಅರ್ಚಕರು ಹೇಳಿರೋ ಅಂಥವ್ರು ಮಾತ್ರ ಈ ರೀತಿಯಾಗಿ ತೊಗೊಂಡು ಹೋಗುವಂಥದ್ದು. ನಾವು ಕಾಮನ್ನಾಗಿ ಇಲ್ಲ ಅಂತಂದರೆ ನಾನೇನು ಈ ಥರ ಅರ್ಚಕರನ್ನ ಒಂದು ಸತಿನೂ ಕೇಳಿಲ್ಲ. ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಕೂಡ ಹೋಗ್ತಾಯಿದ್ರು. ಹಾಗಾಗಿ ನಮ್ಮ ಮನೇಲಿ ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ಇರ್ಬೋದು, ನಾರ್ಮಲ್ ಮೆಣಸಿನ್ಕಾಯಿ ಇರ್ಬೋದು, ನಮಗೆ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ 3 ಬಾರಿ ದೃಷ್ಟಿಯನ್ನು ತೆಗೆದುಕೊಂಡು, ಮನೆಗೂ ಸಹ 3 ಬಾರಿ ದೃಷ್ಟಿಯನ್ನು ತೆಗೆದುಬಿಟ್ಟು ಒಂದು ಕವರ್ ಅಥವಾ ಒಂದು ಕೆಂಪು ಬಟ್ಟೆನಲ್ಲಿ ತೆಗೆದುಕೊಂಡು ಹೋಗಿ ಆ ಮೆಣಸಿನ್ಕಾಯಿನ ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋಗೋವಂಥದ್ದು. ಹೋಮ ನಡೀತಾ ಇರುತ್ತೆ ಅಲ್ವಾ, ಅವರಲ್ಲಿ ಹೇಳ್ತಾರೆ ಈ ರೀತಿಯಾಗಿ ದೇವರುಗಳೆಲ್ಲ ದರ್ಶನವನ್ನು ಮಾಡಿಕೊಂಡು ಅಲ್ಲೂ ಸಹ ಅಷ್ಟೇ ಒಂದು ಮೂಟೆನಲ್ಲಿ ಮೆಣಸಿನ್ಕಾಯನ್ನು ತುಂಬಿ ಇಟ್ಟಿರ್ತಾರೆ ನೋಡಿ. ಇದೇ ವಾರಾಹಿ ಅಮ್ಮನ ಒಂದು ವಿಗ್ರಹ. ಮತ್ತು ವಾರಾಹಿ ಅಮ್ಮನ ಈ ರೀತಿಯಾಗಿ ಇಲ್ಲಿ ಆರಾಧನೆಯನ್ನು ಮಾಡುವಂಥದ್ದು. ಇವಾಗ ಬಂದು ಇಲ್ಲಿ ನೀಟಾಗಿ ಕವರ್ ಮಾಡೋದಕ್ಕೆ ಗೇಟ್ ಹಾಕಿದ್ದಾರೆ. ನಾವು ಲೇಟಾಗಿ ಹೋದರೆ ಗೇಟ್ ಬೀಗ ಹಾಕಿರ್ತಾರೆ. ಅರ್ಚಕರು ಗೊತ್ತಿರೋರಿದ್ದರೆ ಅವ್ರು ತೆಗೆದುಬಿಟ್ಟು ನಮಗೆ ಪೂಜೆಯನ್ನು ಮಾಡಿ ಕೊಡ್ತಾರೆ. ಇಲ್ಲ ಅಂತಂದರೆ ಟೈಮ್ ಆಗಿದೆ ಅಂಥೇಳಿ ಅಲ್ಲಿ ಕೆಲಸದವ್ರು ಕೂಡ ತುಂಬ ಜನ ಇದ್ದಾರೆ, ಅವರು ತೆಗೆಯೋದಕ್ಕೆ ಬಿಡೋದಿಲ್ಲ. ಈ ಮೆಣಸಿನ್ಕಾಯಿ ಏನು ಹೇಳಿದ್ನಲ್ವ, ಅಲ್ಲೇನೂ ಇರುತ್ತೆ ಮೂಟೆ ಫುಲ್ಲು. ನಮ್ಮ ತಲೆ ಸುತ್ತ ಬಲಕ್ಕೆ 3 ಸತಿ ಎಡಕ್ಕೆ 3 ಸತಿ ಸುತ್ತಕೊಂಡು ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಬಿಟ್ಟು ಅಲ್ಲಿ ಹೋಮಕುಂಡ ಏನು ಉರಿತಾ ಇರುತ್ತೋ, ಎಷ್ಟು ಮೆಣಸಿನಕಾಯಿ ಚೀಲ ಮೆಣಸಿನ್ಕಾಯಿ ಹಾಕ್ತಾರೆ ಸ್ನೇಹಿತರೆ, ಒಂದು ಸ್ವಲ್ಪ ಕೂಡ ಘಾಟ್ ಅನ್ನುವಂಥದ್ದು ಬರೋದಿಲ್ಲ. ಹಾಗಾಗಿ ನೀವು ಅಲ್ಲಿ ಕೇಳಿ, ಇಲ್ಲ ಅಂತಂದರೆ ನೀವು ಈ ರೀತಿಯಾಗಿ ಮೆಣಸಿನ್ಕಾಯಿನ ತೆಗೆದುಕೊಂಡು ಹೋಗಬಹುದು. ನೋಡಿ, ನಾನು ಸ್ವಲ್ಪ ಲೇಟಾಗೇ ಹೋದೆ, ಯಾಕಂದರೆ ತುಂಬ ಗಂಟೆ ಸದ್ದಲ್ಲಿ ಆಗ್ತಾನೆ ಇರ್ತಾರೆ. ಜನ ಜಾಸ್ತಿ ಇದ್ದರು ಅಂದರೆ ವೀಡಿಯೋ ತೆಕ್ಕೋದಕ್ಕೆ ಅಡ್ಡ ಬರ್ತಾನೆ ಇರ್ತಾರೆ ಸ್ನೇಹಿತರೆ. ಹಾಗಾಗಿ ನಾವೇನು ಅನ್ನೋದಕ್ಕೂ ಕೂಡ ಆಗೋದಿಲ್ಲ. ಇಲ್ಲಿ ನೋಡಿ, ಕಾಲಭೈರೇಶ್ವರ ಇದು ದೇವಸ್ಥಾನ. ಇಲ್ಲೂ ಸಹ ಅಷ್ಟೇ ಭಾನುವಾರ ಅಮಾವಾಸ್ಯೆ, ಪೌರ್ಣಮಿ ಮತ್ತು ಕಾಳಾಷ್ಟಮಿ ಬರುತ್ತಲ್ವ, ಅಲ್ಲಿ ತುಂಬ ವಿಪರೀತವಾಗಿ ಜನ ಇರ್ತಾರೆ. ಇವಾಗಲೂ ಅಷ್ಟೇ ಅರ್ಚಕರು ಯಾರಿಗೋ ಕಪ್ಪು ಬಟ್ಟೆನಲ್ಲಿ ಏನೋ ತೆಗೆದುಕೊಂಡು ಬಂದು ಕೊಟ್ಟರು. ಅವರಿಗೆಲ್ಲ ಪೂಜೆ ಮಂಗಳಾರತಿ ಎಲ್ಲ ಕೊಟ್ಬಿಟ್ಟು ಅರ್ಚಕರ ಕಡೆಗೆ ಸೈಡಿಗೆ ಹೋದರು. ನಾನು ಸ್ವಲ್ಪ ವೀಡಿಯೋ ತೆಕ್ಕೊಳ್ಳೋಣ ಅಂಥೇಳಿ ಬಂದೆ. ಇಲ್ಲಿ ನೋಡಿ, ಭೂವರಹನಾಥ ಸ್ವಾಮಿ ಇದ್ದಾರೆ, ಲಕ್ಷ್ಮೀ ಸಮೇತ ಭೂವರನಾಥ ಸ್ವಾಮಿ ಇದ್ದಾರೆ. ಇದನ್ನು ಕೂಡ ಅಷ್ಟೇ ಬೀಗವನ್ನು ಹಾಕಿದ್ದಾರೆ. ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಮೊದಲಿಗೆ ನಮಗೆ ಹೋದ ತಕ್ಷಣ ಸ್ಟೆಪ್ ಹತ್ತಿ ನಾವು ಹೋಗಬೇಕು. ಹೋಗಿ ಇಲ್ಲಿ ಆ ಕಡೆ ಈ ಕಡೆಗೆ ಫಸ್ಟು ಗಣೇಶನ ದರ್ಶನ ಆಗಿಬಿಡುತ್ತೆ. ಆಚೆ ಕಡೆಯೇ ಗಣೇಶ ಇರೋವಂಥದ್ದು. ಅಲ್ಲಿ ನೋಡಿ, ಆ ಕಡೆಗೆ ಈ ಕಡೆಗೆ ಆನೆ ಇದೆ, ಸೆಂಟ್ರಲ್ಲಿ ತ್ರಿಶೂಲ ಇಟ್ಟಿದ್ದಾರೆ. ಯಾರಿಗೆಲ್ಲ ನಿಮ್ಮ ಮನಸ್ಸಿನಲ್ಲಿ ಏನಾನ ಒಂದು ಕೋರಿಕೆ ಇದ್ದರೆ ಖಂಡಿತವಾಗ್ಲೂ ನೀವು ಮನೆಯಿಂದ ಒಂದು ಲಿಂಬೆಹಣ್ಣು ತೆಗೆದುಕೊಂಡು ಹೋಗಿ ಅಲ್ಲಿ ನಿಮ್ಮ ಮನಸ್ಸಿನ ಒಂದು ಬಯಕೆಯನ್ನು ಹೇಳಿಕೊಂಡು ಆ ಮೆಣಸಿನಕಾಯಿನ ತ್ರಿಶೂಲಕ್ಕೆ ಚುಚ್ಚೋದ್ರಿಂದ ಕೂಡ ನಿಮ್ಮ ಮನಸ್ಸಲ್ಲಿರೋವಂಥ ಆಸೆಗಳು ಈಡೇರುತ್ತೆ ಅಂತಲೇ ಹೇಳಬಹುದು. ಇಲ್ಲಿ ನೋಡಿ, ಈ ದೇವರು ಬಂದು ನಮಗೆ ಪ್ರತ್ಯಂಗಿರಿಯ ದೇವಿ. ಇಲ್ಲಿ ನೋಡಿ, ಪ್ರತ್ಯಂಗಿರಿ ಅಮ್ಮನವರು ಇವರು. ಇಲ್ಲಿ ಆ ಕಡೆಗೆ ಈ ಕಡೆಗಿದೆ. ಈ ಥರ ಇವಾಗ ಹೊಸದಾಗಿ ಇದು ಮತ್ತೆ ಏನೋ ಕಟ್ಟಡ ಶುರು ಮಾಡಿದ್ದಾರೆ ಅನಿಸುತ್ತೆ. ಮತ್ತು ಇಲ್ಲಿ ವಿಗ್ರಹಗಳನ್ನು ಸಹ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಆ ಕಡೆ ಈ ಕಡೆಗೆ ಬಾಗಿಲ ಪಕ್ಕದಲ್ಲಿ.
ಇವ್ರಿಗೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ಖಂಡಿತವಾಗ್ಲೂ ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಅಂತೇಳಿ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ಇದು ದೇವಸ್ಥಾನ ಎಲ್ಲಿ ಬರುತ್ತೆ, ನೀವು ಹಾಗೆ ವಿಡಿಯೋ ನೋಡ್ಕೊಂಡು ಬನ್ನಿ. ನಾನು ನಿಮಗೆ ಎಲ್ಲಿ ಬರುತ್ತೆ ಏನು ಅನ್ನೋದನ್ನು ಹೇಳ್ತೀನಿ. ಇದು ನೋಡಿ ಟಿನ್ ಫ್ಯಾಕ್ಟ್ರಿ ಅಥವಾ ಟಿನ್ ಫ್ಯಾಕ್ಟ್ರಿ ಏನು ಇವಾಗ ರೈಲ್ವೆ ಸ್ಟೇಷನ್ ಇಂದ ಮುಂದೆ ಸ್ಟಾಪು. ರೈಲ್ವೆ ಸ್ಟೇಷನ್ಗೂ ಇಳ್ಕೋಬಹುದು ನೀವು. ಅಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಬಸ್ಗಳು ತುಂಬ ಇದೆ. ಮೆಟ್ರೋದಲ್ಲಿ ಬಂದರೆ ಬೆಂಗನಹಳ್ಳಿ ಅಂಥೇಳಿ ಅದು ಸ್ಟಾಪ್ ತೊಗೊಂಡ್ರೆ ನೀವು ಟಿನ್ ಫ್ಯಾಕ್ಟ್ರಿ ಅಂತಲೂ ಹೇಳ್ಬೋದು ಸ್ನೇಹಿತರೆ. ಇವಾಗ ಮೆಟ್ರೋ ಆಗಿರೋದ್ರಿಂದ ಬೆಂಗನಹಳ್ಳಿ ಅಂತಾರೆ, ಆದರೆ ಮುಂಚೆ ಅದಕ್ಕೆ ಟಿನ್ ಫ್ಯಾಕ್ಟ್ರಿನೇ ಅಂತ ಇದ್ದಿದ್ದು. ಇವಾಗಲೂ ಅಷ್ಟೇ, ನೀವು ಮೆಟ್ರೋದಲ್ಲಿ ಬರ್ತೀವಿ ಅಂದರೆ ಮೆಟ್ರೋ ವ್ಯವಸ್ಥೆ ಕೂಡ ಇದೆ. ಮೆಟ್ರೋದಿಂದ ನೀವು ಈ ಕಡೆಗೆ ಬರಬೇಕು. ಸ್ವಲ್ಪ ಲಿಫ್ಟ್ ಕೂಡ ಇದೆ. ಅಲ್ಲಿ ಇಳಿದು ಬಂದರೆ ಅಲ್ಲೇ ಮುತ್ತು ಮಾರಿಯಮ್ಮ ದೇವಸ್ಥಾನ ಇದೆ. ಮುತ್ತು ಮಾರಿಯಮ್ಮ ದೇವಸ್ಥಾನ ಮತ್ತು ಅದರ ಪಕ್ಕದಲ್ಲಿನೇ ಇರೋವಂಥದ್ದು ಪ್ರತ್ಯಂಗಿರಾ ದೇವಿ, ಓಂ ಶಕ್ತಿ ಅಮ್ಮ, ವಾರಾಹಿ, ಭೂ ವರಾಹನಾಥ ಸ್ವಾಮಿ ಮತ್ತು ಕಾಲಭೈರೇಶ್ವರ ಸ್ವಾಮಿ ಫುಲ್ಲು ಅಲ್ಲೆಲ್ಲ ಒಳಗಡೆಗೆ ಇದ್ದಾರೆ. ಮತ್ತು ನಿಮ್ದು ಏನಾನ ಇತ್ತು ಅಂತಂದರೆ ಖಂಡಿತವಾಗಿ ಇದು ವಾರಾಹಿ ಅಮ್ಮ. ಅವತ್ತಿನ ಏನು ಇವತ್ತು ಶುಕ್ರವಾರ ದಿವಸ ಅಮ್ಮನಿಗೆ ಈ ರೀತಿಯಾಗಿ ಅಲಂಕಾರವನ್ನು ಮಾಡಿದರು. ಬೆಲ್ದಾರ್ತಿ ಕೂಡ ಮಾಡಿದರು. ಸ್ವಲ್ಪ ಲೇಟ್ ಆಯಿತು ಅಂತಂದರೆ ಅರ್ಚಕರು ಏನು ಮಾಡ್ತಾರೆ, ಒಂದು ತಟ್ಟೆನ ಇಟ್ಬಿಟ್ಟು ಮಿಕ್ಕಿರೋ ತಟ್ಟೆನೆಲ್ಲ ಎತ್ಕೊಂಡೋಗಿ ಅಲ್ಲೇ ಹಾಕ್ಬಿಡ್ತಾರೆ. ತೆಂಗಿನಕಾಯ್ದಾಗಿರ್ಬೋದು, ಏನೇ ಒಂದು ತುಪ್ಪದ ಆರತಿ ಆಗಿರ್ಬೋದು, ಏನೇ ಮಾಡಿದ್ರು ಕೂಡ ಅವರು ಬಿಡೋದಿಲ್ಲ. ಇವಾಗ ಬನ್ನಿ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾಯಿದೆ. ಓಂ ಶ್ರೀಂ ಐಂ ಗ್ಲೌಂ ಪಂಚಮಿ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್. ಓಂ ಶ್ರೀಂ ಐಂ ಗ್ಲೌಂ ಪಂಚಮಿ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್. ಓಂ ಶ್ರೀಂ ಐಂ ಗ್ಲೌಂ ಪಂಚಮಿ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ರಾತ್ರಿ ಮಲಗೋದಕ್ಕೆ ಮುಂಚೆ ಹೇಳಿ. ನಾಳೆ ಬಂದು ಅಧಿಕ ಮಾಸದ ಪೌರ್ಣಮಿ ಅನ್ನುವಂಥದ್ದು ಇದೆ. ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥದ್ದು. ಭಾನುವಾರ ಸಹ ಬಂದಿದೆ. ಹಾಗಾಗಿ ನೀವು ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಏನೇ ಒಂದು ನಿಮ್ಮದು ಅಡೆತಡೆಗಳು, ಕೆಲಸದ ಮಧ್ಯೆ ಅಡೆತಡೆಗಳು ಬರ್ತಾಯಿದ್ರೆ 100ಕ್ಕೆ 100ರಷ್ಟು ರಿಸಲ್ಟ್ ಸಿಗೋವಂಥದ್ದು ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರುವಂಥ ಮಂತ್ರ ಅಂತಲೇ ಹೇಳಬಹುದು. ಮತ್ತು ಯಾರೆಲ್ಲ ತುಂಬ ದಿನದಿಂದ ವಾರಾಹಿನ ಕೇಳ್ತಾಯಿದ್ರು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಈ ಗಿಡ ಏನು ಅಂಥೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.